ನಮಸ್ಕಾರ ಸ್ನೇಹಿತರೆ. ಬಹು ವರ್ಷಗಳ ಬೇಡಿಕೆ ಇತ್ತು. ಆಲೂರು ತಾಲೂಕು ಕ್ರೀಡಾಂಗಣಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ, ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ, ಏನೂ ಇಲ್ಲ. ಕಳೆದ ವರ್ಷ ಶಾಸಕರು ನಾವು ಮನವಿ ಮಾಡಿದ್ದು, ಶಾಸಕರು ಸದನದಲ್ಲಿ ಸರ್ಕಾರನ ಕೇಳಿದರು, ಒಂದು ಅನುದಾನ ಕೊಡಿ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಆಲೂರು ತಾಲೂಕಿನಲ್ಲಿ ಕ್ರೀಡಾಂಗಣ ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ ಅಂತ ಸದನದಲ್ಲಿ ಮಾತಾಡಿದರು. ಸರ್ಕಾರ ಒಂದು ಕಿಂಚಿತ್ತು ಶಾಸಕರಿಗೆ ಒಂದು ಕವಡೆ ಮಾತಿಗೂ ಬೆಲೆ ಕೊಡದೆ ಇರೋದು ದುರಂತ. ಮೊದಲಿಗೆ ನಮ್ಮ ಸ್ಪೋರ್ಟ್ಸ್ ಕ್ಲಬ್ಬಿಂದ ಹಾಗೂ ರಕ್ಷಣಾ ವೇದಿಕೆಯಿಂದ ನಮ್ಮ ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ, ಅವರು ನಡೆದಂತೆ ನುಡಿದಿದ್ದಾರೆ. ಇವತ್ತು ನಮ್ಮ ನೂತನ ಶಾಸಕರು ಸಿಮೆಂಟ್ ಮಂಜಣ್ಣವರು ನಿನ್ನೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಆಗಸ್ಟ್ 15 ಮಾಡಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದರು. ಅದೇ ನಿಮಿತ್ತವಾಗಿ ಸ್ಥಳಕ್ಕೆ ಚೀಫ್ ಆಫೀಸರ್ ಆದ ನಮ್ಮ ಸ್ಟೀಫನ್ ಪ್ರಕಾಶ್ ಸರ್ನ ಕರೆಸಿ, ಎಲ್ಲ ಅಧಿಕಾರಿಗಳನ್ನ ಕರೆಸಿ ಯಾವ ರೀತಿ ಮಾಡೋದು, ಅನುದಾನ ಇಲ್ದವರು ಯಾವ ರೀತಿ ಮಾಡೋದು ಅಂತ ಹೇಳಿ, ಪಾಪ ಅನುದಾನ ಇಲ್ದವರು ಕೂಡ ನಮ್ಮ ಚೀಫ್ ಆಫೀಸರ್ ಸಾಹೇಬರು ಬಂದು ಇವತ್ತು ಕುಡಿಯೋ ನೀರು ಮತ್ತು ಶೌಚಾಲಯದ ವ್ಯವಸ್ಥೆನ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ರಸ್ತೆನ ತಾತ್ಕಾಲಿಕವಾಗಿ ಮಾಡ್ತಾಯಿದ್ದಾರೆ. ಆದರೂ ಖುಷಿಯಾಗುತ್ತೆ. ತಾತ್ಕಾಲಿಕ ಮುಂದಿನ ದಿನಗಳಲ್ಲೇ ಪರ್ಮನೆಂಟ್ ಆಗುತ್ತೆ ಅಲ್ವ ಸರ್? ಪರ್ಮನೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲೇ ಅನುದಾನಗಳು ತಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ 15 ವರ್ಷಗಳ ಕಾಲ ಹಿಂದಿನ ಶಾಸಕರೇ ಆಗಲಿ, ಜನಪ್ರತಿನಿಧಿಗಳೇ ಆಗಲಿ ಮಾಡದೇ ಇರೋ ಕರ್ತವ್ಯನ ಇವತ್ತು ನಮ್ಮ ನೂತನ ಶಾಸಕರಾದ ಸಿಮೆಂಟ್ ಮಂಜಣ್ಣವ್ರು ಮಾಡಿದ್ದಾರೆ. ಮೊದಲಿಗೆ ನಮ್ಮ ಆಲೂರು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ, ಇದು ಶಾಶ್ವತವಾಗಿ ಉಳಿಲಿ, ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಇವತ್ತಿನ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಯಾವುದೇ ರೀತಿ ಮುರಿದಾಕ್ದಂಗೆ ದಯಮಾಡಿ ಮಾಡ್ಕೋಬೇಕು. ಇದರಲ್ಲಿ ನಮ್ಮ ಪತ್ರಕರ್ತರಾದಂಥ ಪ್ರದೀಪಣ್ಣವರು ನಮಗೆ ಸಹಕರಿಸಿದ್ದಾರೆ. ನಮ್ಮ ಇಲ್ಲಿನ 2 ವರ್ಷಗಳಿಂದ ಪಾಳು ಬಿದ್ದಿದ್ದನ್ನು ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸ್ತಾ ನಮ್ಮ ಚೇತನ್ ಅವ್ರ ಜೊತೆಯಲ್ಲಿದ್ದಾರೆ. ಈಗೆಲ್ಲ ನಮ್ಮ ಮೊದಲಿಗೆ ನಮ್ಮ ಶಾಸಕರಿಗೆ, ಅಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. 15 ವರ್ಷಗಳ ಸುದೀರ್ಘ ಈ ತಾಲೂಕು ಆಳು ಕೊಂಪೆ ಆಗಿದ್ದನ್ನು ಗಮನ ಹರಿಸಿದ ಈಗಿನ ನೂತನ ಶಾಸಕರಿಗೆ ನಮ್ಮ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮತ್ತು ಚೀಫ್ ಆಫೀಸರ್ ಆದ ಸ್ಟೀಫನ್ ಪ್ರಕಾಶ್ ಅವರು ಬೆಳಗ್ಗೆ 6:30 ಬಂದು 6 ಗಂಟೆಗೆ ಸ್ಥಳಕ್ಕೆ ಆಗಮಿಸಿ ಏನು ಶಾಸಕರು ಸೂಚನೆ ಮಾಡಿದ್ದಾರೆ ಆ ಕರ್ತವ್ಯನ ನಿಭಾಯಿಸಿದ್ದಾರೆ. ಅವರ ಇನ್ನೇನು ಕೆಲವೇ ತಿಂಗಳ ನಿವೃತ್ತಿ ಇದೆ, ಅವ್ರದ್ದು 1 ತಿಂಗಳಿದೆ. ಅವರ ಒಂದು ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ. ಇಂಥ ಪುಣ್ಯ ಕೆಲಸಗಳನ್ನ ಯಾವ ಅಧಿಕಾರಿಗಳು 15 ವರ್ಷದಿಂದ ಮಾಡಿರಲಿಲ್ಲ, ಯಾರು ತಲೆನೂ ಕೆಡ್ಸ್ಕೊಂಡಿರಲಿಲ್ಲ. ಅಧಿಕಾರಿಗಳು ಶಾಸಕರ ಸೂಚನೆಗೆ ಬೆಳಗ್ಗಿನ ಜಾವ 5:30, 6 ಗಂಟೆಗೆ ಬರ್ತಾರೆ ಅಂದರೆ ನಿಜವಾದ ಖುಷಿಯಾದ ವಿಚಾರ. ಇವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನೊಂದು 2 ಮಾತು ಮುಗಿಸ್ತೀನಿ. ಇಂತಿ ನಿಮ್ಮ ನವೀನ್ ಬೈರಾಪುರ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು. ತುಂಬ ಹೃದಯದ ಧನ್ಯವಾದಗಳು.